ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬು ಅಂದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥ ಕೆಲಸ, ಅಂದರೆ ಇದಕ್ಕೆ ಪುರುಷರು ಅಥವಾ ಮಹಿಳೆಯರು ಯಾರು ಬೇಕಾದರೂ ಕೂಡ ಕೆಲಸ ಮಾಡ್ಬೋದು. ಆದರೆ ಕೆಲವೊಂದು ಕಂಡೀಷನ್ಗಳಿದೆ, ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಗೊತ್ತಿರಬೇಕು. ಓಕೆ, ಹಾಗೆ ಇಂಗ್ಲೀಷ್ ಬಗ್ಗೆ ಸ್ವಲ್ಪ ನಿಮಗೆ ಜ್ಞಾನ ಕೂಡ ಇರಬೇಕು. ಮತ್ತು ನಿಮಗೆ ಕಂಪ್ಯೂಟರ್ ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿರುವಂಥ ಕೆಲಸ ತುಂಬ ಸುಲಭವಾಗಿರುತ್ತೆ. ಇದು ಫ್ರೀಲ್ಯಾನ್ಸ್ ಕೆಲಸ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಜಾಬು. ಇದು ನಿಮಗೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕೂಡ ಇಲ್ಲಿ ಕೆಲಸ ಮಾಡ್ಬೋದು. ನೀವು ಫುಲ್ ಟೈಮ್ ಕೆಲಸ ಮಾಡೋದಾದರೆ ನಿಮಗೆ 50ಕ್ಕೂ ಹೆಚ್ಚು ಸ್ಯಾಲ್ರಿ, 50K ಹೆಚ್ಚು ಸ್ಯಾಲ್ರಿ ನೀವು ತೆಗೆದುಕೋಬಹುದು. ಹಾಗೆ ನೀವು ಇದು ಪಾರ್ಟ್ ಟೈಮ್ ಮಾಡೋದಾದರೆ ನಿಮಗೆ 20ರಿಂದ 25 ಸಾವಿರ ತನಕ ಅರ್ನಿಂಗ್ ಮಾಡ್ಬೋದು. ಇಲ್ಲಿ ನಿಮಗೆ ಬೇಕಾದಂಥ ಸಮಯದಲ್ಲಿ ನಿಮಗೆ ಕೆಲಸನ ಮಾಡ್ಬೋದು. ಓಕೆ, ನಿಮಗೆ ಬೇಕಾದಾಗೆ ಅರ್ನಿಂಗ್ ಕೂಡ ಮಾಡ್ಬೋದು. ತುಂಬ ಸುಲಭವಾಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬು. ಇಲ್ಲಿ ನೀವು ಕೆಲವೊಂದು ಕಂಡೀಷನನ್ನು ಫಾಲೋ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡುವಂಥ ವಿಧಾನ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದು ಒಂದು ಮುಖ್ಯವಾದ ಉದ್ಯೋಗ. ತುಂಬ ಜನರಿಗೆ ಇಲ್ಲಿ ಕೆಲಸ ಪಡೆದಿರುವಂಥ ಸಾಧ್ಯತೆ ಇದೆ. ತುಂಬ ದೊಡ್ಡ ಕಂಪನಿಗಳು ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಇಲ್ಲಿ ಇದು ಮನೆ ಬಳಿಯಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ ಕೆಲಸ ಆಗಿರುತ್ತೆ. ಆನ್ಲೈನ್ ಡಾಟಾ ಅನಲಿಸ್ಟ್ ಅಂದರೆ ಪಾರ್ಟ್ ಟೈಮು ಫ್ರೀಲ್ಯಾನ್ಸ್ ಕೆಲಸ ಆಗಿರುತ್ತೆ. ಕೆಲಸದ ವಿವರಣೆ ನೋಡ್ಕೊಳ್ಳಿ. ಡಿಜಿಟಲ್ ಮ್ಯಾಪ್ಗಳ ಗುಣಮಟ್ಟವನ್ನು ಸುಧಾರಿಸುವಂಥ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಂಥ ಕೆಲಸ. ಹಾಗೆ ಡೇಟಾ ಪರಿಶೀಲನೆ ಅಂದರೆ ವೆರಿಫಿಕೇಷನ್ ಮತ್ತು ಕಂಪ್ಯಾರಿಸನ್ ಮಾಡುವಂಥ ಕೆಲಸ. ಹಾಗೆ ಮಾಹಿತಿ ಸರಿಯಾದ ಎಂದು ಪರಿಶೀಲಿಸಿ ಅದರ ಪ್ರಸ್ತುತತೆ ನಿರ್ಧರಿಸುವುದು ಮತ್ತು ವೆಬ್ ಆಧಾರಿತ ಪ್ಲ್ಯಾಟ್ಫಾರ್ಮ್ನಲ್ಲಿ ರಿಸರ್ಚ್ ಅಥವಾ ಎವ್ಯಾಲ್ಯೂಯೇಷನ್ ಕಾರ್ಯಗಳನ್ನು ನಿರ್ವಹಿಸುವಂಥ ಕೆಲಸ. ಅರ್ಹತೆ ಕೇಳಿದರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಉತ್ತಮ ಪ್ರಾವೀಣ್ಯತೆ ಅಂತ ಹೇಳಿದ್ದಾರೆ. ಹಾಗೆ ಕಳೆದ 2 ವರ್ಷದಿಂದ ನೀವು ಭಾರತದಲ್ಲಿ ವಾಸವಾಗಿರಬೇಕಂತ ಹೇಳಿದ್ದಾರೆ. ಅದು ನೀವು ಭಾರತದಲ್ಲಿ ಇದ್ದವರು, ನೀವು ಹಾಗೆ ಹೊರದೇಶದಲ್ಲಿದ್ದವರು ಯಾರು ಕೂಡ ಟ್ರೈ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಭಾರತದಲ್ಲಿನ ವ್ಯವಹಾರ, ಮೀಡಿಯಾ, ಕ್ರೀಡೆ, ಸುದ್ದಿ ಹಾಗೂ ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು, ಅಂದರೆ ಪರಿಚಯ ಇರಬೇಕು. ಹಾಗೆ ಸರ್ಚ್ ಇಂಜಿನ್ ಮತ್ತು ಮ್ಯಾಪು ಮತ್ತು ವೆಬ್ಸೈಟ್ ಬಳಸಿ ರಿಸರ್ಚ್ ಮಾಡುವಂಥ ಸಾಮರ್ಥ್ಯ ಕೂಡ ನಿಮಗೆ ತಿಳಿದಿರಬೇಕು. ಹಾಗೆ ವಿವಿಧ ಟಾಸ್ಕ್ಗಳನ್ನು ಅಂದರೆ ಮ್ಯಾಪ್, ನ್ಯೂಸು, ಆಡಿಯೋ ಇದನ್ನು ಹ್ಯಾಂಡಲ್ ಮಾಡುವಂಥ ಫ್ಲೆಕ್ಸಿಬಿಲಿಟಿ ನಿಮ್ಮ ಹತ್ರ ಇರಬೇಕು. ಪ್ರತಿದಿನ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ಟು, ಕಂಪ್ಯೂಟರು ಮತ್ತು ಅಗತ್ಯ ಸಾಫ್ಟ್ವೇರು ಇದು ಸೌಲಭ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಅನುಭವ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸನ್ನು ಕೇಳಲಿಲ್ಲ. ಓಕೆ, ಸರಿ. ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಓಪನ್ ಬುಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ಇರುತ್ತದೆ. ಹಾಗೆ ಎಕ್ಸಾಮ್ ಮುನ್ನ ಟ್ರೈನಿಂಗ್ ಮೆಟೀರಿಯಲ್ಸ್ ಮತ್ತು ಗೈಡ್ಲೈನ್ಸು ನೀಡಲಾಗುತ್ತದೆ. ನಿಗದಿತ ಸಮಯದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಕ್ಸಾಮ್ ಕಂಪ್ಲೀಟ್ ಮಾಡಬಹುದು. ID ವೆರಿಫಿಕೇಷನ್ ಅಗತ್ಯ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ಎಲ್ಲ ಪ್ರೊಸೀಜರ್ನ ಕಂಪ್ಲೀಟಾಗಿ ರೀಡ್ ಮಾಡ್ಕೊಂಡಿದ್ದೀರಾ. ಕೆಲಸದ ಸ್ವರೂಪ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡುವಂಥ ಕೆಲಸ. ಕ್ವಾಲಿಟಿ ಚೆಕ್ ಪ್ರಕಾರ ನಿಮ್ಮ ಕೆಲಸವನ್ನು ಪರಿಶೀಲಿಸಲಾಗುತ್ತೆ. ಓಕೆ, ಇದು ತೆಲಸ್ ಡಿಜಿಟಲ್ AI ಕಮ್ಯುನಿಟಿ ಒಂದು ವಿಶ್ವಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಕಾಂಟ್ರಿಬ್ಯೂಟರ್ಸ್ ಹೊಂದಿರುವಂಥ ದೊಡ್ಡ ನೆಟ್ವರ್ಕ್ ಆಗಿದೆ. ಇದು AI ಮಾಡೆಲ್ ತರಬೇತಿ, ಡಾಟಾ ಕಲೆಕ್ಷನು ಮತ್ತು ಕಂಟೆಂಟ್ ಇಂಪ್ರೂವ್ಮೆಂಟ್ ಕಾರ್ಯದಲ್ಲಿ ಸಹಾಯ ಮಾಡುವಂಥ ಸಂಸ್ಥೆ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಇಲ್ಲಿ ಮೇಲು ಫೀಮೇಲು ಯಾರು ಕೂಡ ಕೆಲಸ ಮಾಡ್ಬೋದು. ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಕೂಡ ಇರಬೇಕು. ಹಾಗೆ ನಿಮ್ಮಲ್ಲಿ ಉತ್ತಮವಾದ ಇಂಟರ್ನೆಟ್ ಸೌಲಭ್ಯನೂ ಇರಬೇಕು. ಹಾಗೆ ಕನ್ನಡ ಭಾಷೆ ಓದಲು ಬರೆಯಲು ಬರಬೇಕು ಮತ್ತು ನಿಮಗೆ ಇಂಗ್ಲೀಷು ಫ್ಲೂಯೆನ್ಸಿ ಇರಬೇಕು. ಸರಿ, ಕೆಲಸ ಮಾಡಲಿಕ್ಕೆ ಲಿಂಕ್ ಕೊಟ್ಟಿದ್ದೀನಿ ನೋಡಿ. ಲಿಂಕನ್ನು ಇದಕ್ಕೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ನಿಮಗೆ ಲಿಂಕ್ ಇದೆಯಲ್ಲ, ನಾನು ಕಮೆಂಟ್ ಬಾಕ್ಸಲ್ಲಿ ಇಲ್ಲೊಂದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ನೀವು ನೇರವಾಗಿ ಇದಕ್ಕೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡಲಾಗಿದೆ. ಓಕೆ, ಯಾವುದೇ ಸ್ಟೆಪ್ಪನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿದರೆ ನಿಮಗೆ ಇಲ್ಲಿ ಅಪ್ಲೈ ಮಾಡುವಂಥ ಸಾಧ್ಯತೆಯೇ ಇಲ್ಲ ಫ್ರೆಂಡ್ಸ್. ಓಕೆ,
ಸರಿ, ಮೊದಲನೇದಾಗಿ ನಾನು ಈ ಲಿಂಕನ್ನು ಓಪನ್ ಮಾಡ್ತೀನಿ. ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ಹೊಸ ವೆಬ್ಸೈಟಿಗೆ ಓಪನ್ ಆಗ್ತೀರಾ, TLSdigital.comಗೆ. ಇಲ್ಲಿ ನೀವು ಒಂದು ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆ, ಯಾವ ರೀತಿ ಎಲ್ಲ ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿ. ಇಲ್ಲಿ ಗೂಗಲ್ ಇದೆ, ಮೈಕ್ರೋಸಾಫ್ಟು, ಹೀಗೆ ತುಂಬ ಹಲವಾರು ಕಂಪನಿಗಳು, ಸ್ಯಾಮ್ಸಂಗು, ಹೀಗೆ ಹಲವಾರು ಕಂಪನಿಗಳು, ಇಲ್ಲಿ 600ಕ್ಕೂ ಹೆಚ್ಚು ಕ್ಲೈಂಟ್ಸ್ಗಳು ಈ ಕಂಪನಿಯಲ್ಲಿದೆ. ಓಕೆ, ಕೆಲಸ ಮಾಡಲಿಕ್ಕೆ ನೀವು ಕಂಪ್ಲೀಟಾಗಿ ಸ್ಕ್ರೋಲ್ ಮಾಡಿದಾಗ ನಿಮಗೆ ಕೆಳಗಡೆ ಬಂದಾಗ ಇಲ್ಲಿ ಕರಿಯರ್ ಅಂತಂದು ಆಪ್ಷನ್ ನಿಮಗೆ ಶೋ ಆಗ್ತಾಯಿದೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಅಷ್ಟು. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದು ತುಂಬ ಕೆಲಸ ಇದೆ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೆಲಸನೂ ಇದೆ, ಹಾಗೆ ಡಿಜಿಟಲ್ ಸೊಲ್ಯೂಷನ್ ಕೂಡ ಇದೆ. ನೀವು ಇದನ್ನು ನಾನು ಹೇಳ್ತಾ ಇದ್ದೀನಿ, AI ಕಮ್ಯುನಿಟಿ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದು ನಿಮಗೆ ತುಂಬ ಸುಲಭವಾಗಿ ಮಾಡುವಂಥ ಕೆಲಸ. AI ಟ್ರೈನ್ಸ್ ಇಲ್ಲಿ ಓದ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಫಾರ್ ರೋಲ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಹೊಸ ಪೇಜಲ್ಲಿ ಓಪನ್ ಆಗುತ್ತೆ. ಕೆಳಗಡೆ ಮತ್ತೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸರ್ಚ್ ಮಾಡಲಿಕ್ಕೆ ಆಪ್ಷನ್ ಇದೆ, ಹೌದಲ್ಲ. ಇಲ್ಲಿ ಲ್ಯಾಂಗ್ವೇಜ್ ಮತ್ತು ಲೊಕೇಶನ್ ಇದೆಯಲ್ಲ, ನೀವು ಟೈಪ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಇದೆಯಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ, ಕನ್ನಡ ಭಾಷೆ ಅಂತ ಹೇಳಿದ್ದೀನಲ್ಲ, ಹಾಗಾಗಿ ನೀವು ಕನ್ನಡನೇ ಸೆಲೆಕ್ಟ್ ಮಾಡಿದಾಗ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಕನ್ನಡ ಆಪ್ಷನ್ ಶೋ ಆಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಉಂಟಲ್ಲ, ಇಲ್ಲಿ ಲೊಕೇಶನ್ ಕೇಳ್ತಾ ಇದ್ದಾರೆ. ಲೊಕೇಶನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಂಡಿಯಾನ ಸರ್ಚ್ ಮಾಡಿದಾಗ ಇಲ್ಲಿ ನಿಮಗೆ ಇಂಡಿಯಾ ಆಪ್ಷನ್ ಶೋ ಆಗ್ತಾಯಿದೆ, ಅದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ನೆಕ್ಸ್ಟ್ ಬರೋದು ಸರ್ಚ್ ಆಪ್ಷನ್ ಇರುತ್ತೆ. ಇದನ್ನು ಸರ್ಚ್ ಅಂತ ಕ್ಲಿಕ್ ಮಾಡಿ. ಓಕೆ, ಸರ್ಚ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಕೆಳಗಡೆ ಆಪ್ಷನ್ ಒಂದು ಶೋ ಆಗ್ತಾ ಇರುತ್ತೆ, ಅದನ್ನು ನೋಡ್ಬೋದು. ಆನ್ಲೈನ್ ಡಾಟಾ ಅನಲಿಸ್ಟ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ, ಹೌದಲ್ಲ. ಇದನ್ನು ನೀವು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅಪ್ಲೈ ನೌ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಕೆಲವೊಂದು ಕಂಡೀಷನ್ಗಳು ಇದು ನೋಡ್ಬೋದು. ಇಂಡಿಯಾದಲ್ಲಿ ಮಾತ್ರ ಕೆಲಸ, ವರ್ಕ್ ಸ್ಟೈಲ್ ರಿಮೋಟ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ಕೆಲಸ ಆಗಿರುತ್ತೆ. ಸರಿ, ಕೆಲಸ ಮಾಡಲಿಕ್ಕೆ ಇಲ್ಲಿ ಅಪ್ಲೈ ನೌ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡುವಾಗ ಕೆಳಗೆ ಆಲ್ರೆಡಿ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ ನಿಮಗೆ. ಇನ್ನಷ್ಟು ಹೆಚ್ಚು ಮಾಹಿತಿ ಬೇಕಾದರೆ ಇಲ್ಲಿ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಂಡು ನೀವು ಕಂಪ್ಲೀಟಾಗಿ ರೂಲ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನು, ಗೈಡ್ಲೈನ್ಸು ಎಲ್ಲನೂ ಓದ್ಕೋಬೋದು, ಹೌದಲ್ಲ. ಸರಿ, ನಾನೀಗ ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ತೇನೆ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದಾಗ ಇದು ನೆಕ್ಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗ್ತಾ ಇದೆ. ಓಕೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನಿಮ್ಮ ಇಂಟರ್ನೆಟ್ ಕಂಡೀಷನ್ ಮುಖಾಂತರ ನಿಮಗೆ ಇದು ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ವೆಯ್ಟ್ ಮಾಡಿ. ಈಗ ಕನ್ಫಿಗರಿಂಗ್ ಆಗ್ತಾಯಿದೆ. ಕನ್ಫಿಗರಿಂಗ್ ಆದಮೇಲೆ ಇಲ್ಲಿ ನಿಮಗೆ ಓಪನ್ ಆಗಿದೆ, ಹೌದಲ್ಲ. ಓಪನ್ ಆದಾಗ ಲಾಗಿನ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ, ಹೌದಲ್ಲ. ಇದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮಲ್ಲಿ ಕೇಳಲಾಗುತ್ತೆ ನಿಮಗೆ ಕಂಟಿನ್ಯೂ ವಿತ್ ಗೂಗಲ್ ಅಥವಾ ಹೊಸ ಇಮೇಲ್ ID ಮುಖಾಂತರ ನೀವು ಲಾಗಿನ್ ಮಾಡ್ಕೋಬೋದು. ಇಲ್ಲ, ನಾನು ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತಾ ಇದ್ದೀನಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಿಮಗೆ ಉಂಟಲ್ಲ ವೀಡಿಯೋ ಕ್ಲಿಪ್ ಉಂಟಲ್ಲ, ನಾನು ಇದು ಟೆಲಿಗ್ರಾಮಲ್ಲಿ ಇದು ಮಾಡ್ತಾಯಿದ್ದೀನಿ. ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ ಇದೆಯಲ್ಲ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀವು ನೇರವಾಗಿ ವಿಸಿಟ್ ಮಾಡ್ಕೊಳ್ಬೋದು. ಅಲ್ಲಿ ಸಂಪೂರ್ಣ ಮಾಹಿತಿನ ನೋಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಅಪ್ಲೈ ಮಾಡುವಂಥ ವಿಧಾನ ಎಲ್ಲವನ್ನು ಅಲ್ಲಿ ಕೊಡಲಾಗಿದೆ. ನೀವು ಎಲ್ಲವನ್ನು ಓದ್ಕೊಂಡು ಸಂಪೂರ್ಣ ಮಾಹಿತಿನ ಪಡೆದುಕೋಬಹುದು. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಯಾವುದೇ ರೀತಿಯ ಚಾನಲ್ಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಆಪರ್ಚುನಿಟಿ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಮೇಲ್ ಆಗಲಿ ಫೀಮೇಲ್ ಆಗಲಿ, ಯಾರು ಕೂಡ ಹೌಸ್ ವೈಫ್ಗಳಾಗಲಿ, ಯಾರು ಕೂಡ ಕಂಪ್ಯೂಟರ್ ಆಪ್ರೇಟ್ ಮಾಡುವಂಥ ನಿಮಗೆ ಐಡಿಯಾ ಇದ್ದರೆ ಉಂಟಲ್ಲ, ನಿಮಗೆ ಕನ್ನಡ ಭಾಷೆ ಬರೀಲಿಕ್ಕೆ, ಓದಲಿಕ್ಕೆ, ಹಾಗೆ ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಇದ್ದರೆ ಉಂಟಲ್ಲ, ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಒಳ್ಳೆ ಆಪರ್ಚುನಿಟಿ ಫ್ರೆಂಡ್ಸ್. ಎಲ್ಲ ಸಂಪೂರ್ಣ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.